ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಟೈಮ್ ಬಂದು ಇವಾಗ 9:30 ಆಗಿದೆ. ಮಕ್ಕಳದ್ದು ಇಬ್ಬರದ್ದು ಬರ್ತಡೇ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಟೌನ್ ಹಾಲ್ ಹತ್ರ ಬಂದ್ವಿ. ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಬೆಂಗಳೂರು ಕರ್ಗ. ಹಾಗೆ ಮಳೆನೂ ಬರ್ತಾ ಇತ್ತು. ಕೆಳಗಡೆ ಬಸ್ ಸ್ಟಾಪ್ನಲ್ಲೇ ಬಂದು SST ಟೋಕನ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇವತ್ತು ಬೆಳಗಿನ ಜಾವ ಟಿಕೆಟ್ ತೊಗೊಂಡ್ರೆ ಇನ್ನು ನಾಳೆದು ದರ್ಶನ ಟಿಕೆಟ್ ಕೊಡ್ತಾರೆ. 5 ಗಂಟೆಯಿಂದ ಟಿಕೆಟ್ ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ ವೆಯ್ಟಿಂಗ್ ಹಾಲಲ್ಲಿ. 1 ಅವರ್ ಅಷ್ಟೇ ವೆಯ್ಟ್ ಮಾಡಿ ಇದ್ರೊಳಗಡೆ ಕೂತ್ಕೊಂಡು ಬೇಗ ಟಿಕೆಟ್ ಕೊಟ್ಟರು ಎಲ್ಲರಿಗೂ. ನಾಳೆ 31ನೇ ತಾರೀಕು ನಮಗೆ ದರ್ಶನ ಇರೋದು. 2 ಗಂಟೆ ದರ್ಶನ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲೇ ಮೇಲ್ಗಡೆ ಹಾಗೆ ರೂಮ್ ಮಾಡಿದ್ವಿ. AC ರೂಮೇ ತೊಗೊಂಡ್ವಿ. ಇದಕ್ಕೆ 4000 ಹೇಳಿದ್ರು. ಅದೇನು ವರ್ತ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ನಾವು 1500 ರೂಪಾಯಿ ಕೊಟ್ಬಿಟ್ಟು ಈ ರೂಮ್ ತೊಗೊಂಡ್ವಿ. ರೂಮೆಲ್ಲ ಕ್ಲೀನಾಗೇ ಇದೆ. ಬರಬೇಕಾದ್ರೆ ನೈಟೆಲ್ಲ ಏನು ಇದ್ದೇ ಇರಲಿಲ್ಲ. ಸೊ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ತಿಂಡಿ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇನ್ನು ಸ್ನಾನ ಎಲ್ಲ ಏನು ಆಗಿರಲಿಲ್ಲ. ಮನೇಲಿದ್ರೆ ಅಷ್ಟು ಹಸಿವು ಗೊತ್ತಾಗಲ್ಲ. ಹೊರಗಡೆ ಬಂದರೆ ಬೇಗ ಹಸಿವಾಗ್ತಾ ಇರುತ್ತೆ. ಲಕ್ಕಿ ದೋಸೆ ಹೆಂಗಿದೆ? ಕಿತ್ತನ ನಿಂದು? ತಿಂಡಿ ಟೀ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ. ಸೊ ಸ್ನಾನ ಮಾಡ್ಕೊಂಡು ಫೈನಲಿ ರೆಡಿ ಆದ್ವಿ. ಕೀರ್ತನ ತಿರುಗಿ ಈ ಕಡೆ. ಹಾಂ ಗೊತ್ತಿಲ್ಲಪ್ಪ ನನಗೂ. ಕೀರ್ತನಂದೇ ಬೇಗ ಆಗಲ್ಲ. ಕೀರ್ತನೇ ಲೇಟ್ ಯಾವಾಗ. ಓಹೋ ಸಾಕು ನಡಿ. ಅಕ್ಕ ಇದು ఇది గోవిందరాజ టెంపుల్. చూద్దాం. ಹೌದು ಕೀರ್ತನ ಆಂಧ್ರ ಬಂದ್ಬಿಟ್ಟು ತೆಲುಗು ಕಲ್ತ್ಕೊಂಡ್ಬಿಟ್ಯಾ? ನಂಗೆ ಫಸ್ಟ್ ತೆಲುಗು ಬರುತ್ತೆ. ಕಾಲು ಸುಡ್ತೈತೆ. ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ.
ಪದ್ಮಾವತಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಬಂದು 70 ರುಪೀಸ್. ಪದ್ಮಾವತಿ ಅಮ್ಮನ ದೇವಸ್ಥಾನದಲ್ಲಿ ಏನು ವೀಡಿಯೋಸ್ ತಗೊಳಕ್ಕಾಗಲಿಲ್ಲ, ಮೊಬೈಲ್ನೆಲ್ಲ ಅಲ್ಲೇ ಹೊರಗಡೆನೇ ಇಸ್ಕೊಂಡ್ಬಿಟ್ರು. ಸೊ ಹಂಗಾಗಿ ಏನು ದೇವಸ್ಥಾನದ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇಲ್ಲಿಂದನ ಇದಕ್ಕೆ ಹೊರಟ್ವಿ, ಕಪಿಲಾ ತೀರ್ಥಮ್ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಕೆಳಗಡೆಗೆ ಇದೆ ಅದನ್ನು. ಇಲ್ಲೂ ಸಹ 30 ರೂಪಾಯಿ ಕೊಡ್ಬೇಕು ಕಾರ್ ಪಾರ್ಕಿಂಗಿಗೆ. Do you love me, Matthew? I do. Honestly? Yes. ಇದರಿಂದ ಮಳೆಗಾಲದಲ್ಲಾಗಿದ್ದು ಮೇಲೆ ಕಾಣಿಸ್ತಾ ಇದ್ದೀರಾ, ಅಲ್ಲಿಂದನೂ ಮೇಲೆ ಬರೋದು. ನಾವು ಲಾಸ್ಟ್ ಇಯರ್ ಬಂದಾಗ ಅಲ್ಲೇ ಎಲ್ಲ ಸ್ನಾನ ಮಾಡ್ಕೊಂಡು ಹೋಗಿದ್ವಿ. ಮೇಲ್ಗಡೆಯಿಂದ ದಬ ದಬ ಅಂತ ನೀರು ಬರ್ತಾ ಇರುತ್ತೆ. ನಾಗಲಿಂಗ ಪುಷ್ಪ ಅಲ್ವಾ? ನಾಗಪುಷ್ಪ ಈಗ ಇಷ್ಟು ದೊಡ್ಡದಾಯ್ತು ಬರ. ಹೌದು. ಅಲ್ಲಿ ಇಷ್ಟು ದೊಡ್ಡದಾಗ ತೆಗಿತ. ಸಂಜೆ ಇನ್ನು ಗೋಪುರದಲ್ಲಿ ಲೈಟಿಂಗ್ಸ್ ಹಾಕಿರ್ತಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಸಂಜೆ ಬಂದ್ಬಿಟ್ಟು ಹುಣ್ಣಿಮೆ ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ಗಡೆ, ಗೋಪುರದ ಮೇಲ್ಗಡೆ. ಕೆಳಗಡೆ ದರ್ಶನ ಎಲ್ಲ ಮುಗೀತು ಇವತ್ತು. ಇನ್ನು ನಾಳೆ ಮೇಲ್ಗಡೆ ಹೋಗಬೇಕು. ನಾಳೆ ಎಷ್ಟೊತ್ತಿಗೆ ಆಯಿತು ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ದರ್ಶನ.